ಎಲ್ಲಿ ಅವಮಾನ ಆಗಿರುತ್ತೋ ಅದೇ ಜಾಗದಲ್ಲಿ ಸನ್ಮಾನ ಪಡ್ಕೊಳ್ಳುವಂತಹ ಆ ಕ್ಷಣಗಳು, ಬೆಳೆದು ಬಂದ ದಾರಿಯಿಂದ ಹಿಡಿದು ಇದೀಗ ಬಂದು ನಿಂತಿರುವ ದಾರಿ, ಎಷ್ಟು ಪ್ರಶಸ್ತಿಗಳು ಪುರಸ್ಕಾರಗಳು ಅಂತಿದೆ, ಕರ್ನಾಟಕ ಸಾಧಕರು ಅಂತ ಕೊಟ್ಟಿದ್ದಾರೆ. ಹೀಗೆ ಎಲ್ಲರೂ ರಂಜಾನ್ ಪ್ರಶಸ್ತಿ ನನಗೆ ಅದು ಅದಕ್ಕೂ ಕೂಡ ಬೆಸ್ಟ್ ಆಕ್ಟರ್ ಅಂತ ದುಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬಂತು. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅವರು ಅಭಿನಂದನಾ ಪತ್ರ. ಮನೆ ನಿಮ್ಮ ವಿಜಾಪುರದ ನಿಮ್ಮ ಮೂಲ ಮನೆಯನ್ನ ನೆನಪಿಸುವಂತ ಮನೆನೇ ಇದೆ ಇಲ್ಲಿ. ನನಗೆ ಅದು ಈ ಕಲ್ಲು ನಮ್ಮ ಬಿಸಿಲು ನಾಡಿನ ಜನಗಳು ನಾವೆಲ್ಲ ಈ ಕಲ್ಲಿನ ಮನೆ ತಂಪಾಗಿರ್ತದೆ. ಹಂಗಾಗಿ ಅಲ್ಲಿ ಹಳ್ಳಿ ಮನೆನೂ ಜಂತಿ ಮನಿ ಅಂತೀವಿ ನಾವು, ಕಲ್ಲಿನ ಮನಿ ಜಂತಿ ಮನಿ. ಬೆದರಿಕೆಗಳು ಎದುರಿಸಿದೀವಿ. ಏನಾಗುತ್ತೆ, ನಾವೆಲ್ಲ ಹಳ್ಳಿಗಾಡಿನಿಂದ ಬಂದಂತವ್ರು, ಅದೆಲ್ಲ ಎದುರಿಸ್ಕೊಂಡೇ ಬಂದಂತವ್ರು ನಾವು. ಚೆನ್ನಾಗಿ ದನ ಕಾಯ್ದಿರೋದ್ರಿಂದ ಹಂಗೆ ಆಗಿರೋದ್ರಿಂದ ಈ ಯಾವ ಹೆದರಿಕೆ ಅವೆಲ್ಲ ನಮ್ಗೇನಂತ ಸಾಕೋದಿಲ್ಲ ಸರ್. ಈ ನಿಟ್ಟಿನಲ್ಲಿ ಅದೆಷ್ಟೋ ಸಾಧನೆ ಮಾಡಬೇಕು ಅಂತ ಒಂದಷ್ಟು ಯುವ ಜನರು ಕನಸು ಕಾಣ್ತಾ ಇರ್ತಾರೆ. ಆ ಕನಸಿಗೆ ನೀರೆರಿಯೋ ಏನೋ ಒಂದು ಮೋಟಿವೇಶನ್ ಮಾತುಗಳು ಬೇಕಾಗಿರುತ್ತೆ. ಈ ಜಾತಿ ಮತ್ತು ಧರ್ಮಗಳು ಮನುಷ್ಯನ ಬೆಳವಣಿಗೆಗೆ ಪೂರಕವಾಗುವುದಕ್ಕಿಂತ ಹೆಚ್ಚಾಗಿ ಮಾರಕ ಆಗಿದ್ದಾವೆ ಅಂತಾನೆ ನನಗೊಮ್ಮೆ ಅನಿಸುತ್ತೆ. ಮತ್ತೆ ನಾವೆಲ್ಲನೂ ಹಳ್ಳಿಯಿಂದ ದನ ಕಾಯ್ಕೊಂಡು ಬಂದಂಥವ್ರು ನಾವು ಬದುಕಿದೀವಲ್ಲ, ಅಂದ್ರೆ ನಾವು ಅಲ್ಲಿಂದ ನಾವೇನು ರಾತ್ರಿ ಜಾದು ಮಾಡಿ ನಮ್ಗೆ ಯಾರು ಇಲ್ಲಿ ತಂದ್ಕೊಳಿಸಲಿಲ್ಲ. ಎಲ್ಲಿ ಅವಮಾನ ಆಗಿರುತ್ತೋ ಅದೇ ಜಾಗದಲ್ಲಿ ಸನ್ಮಾನ ಪಡ್ಕೊಳ್ಳುವಂತಹ ಸೊ ಆ ತರ ಎಲ್ಲ ಸಾಧಕರ ಜೀವನದಲ್ಲೂ ಆ ತರದ ಏಳು ಬೀಳುಗಳು ಇದೇ ಇರ್ತದ. ಆಮೇಲೆ ಒಂದೇ ದಿನಾನು ರಾತ್ರಿ ಜಾದು ಮಾಡಿ ಬದುಕು ಕಟ್ಕೊಳಕ್ಕೂ ಆಗೋದಿಲ್ಲ. ಅಥವಾ ಸನ್ಮಾನ ಅವಮಾನಗಳು ಬದುಕಿನ ಎರಡು ಅವಿಭಾಜ್ಯ ಅಂಗಗಳು. ಇವತ್ತು ಸನ್ಮಾನ ಆಗ್ತಾ ಇರ್ತದೆ, ನಾಳೆ ಒಂದು ಅವಮಾನ ಆಗ್ತಾ ಇರ್ತದೆ, ಮತ್ತೆ ನಾಡ್ದೊಂದು ಸನ್ಮಾನ ಆಗ್ತಾ ಇರ್ತದೆ, ಇನ್ನೊಂದು ಅವಮಾನ ಆಗ್ತಾ ಇರ್ತದೆ. ಹಾಗಾಗಿ ಕೆಲಸ ಮಾಡೋ ಜಾಗದಲ್ಲಿ ಒಂದಿಷ್ಟು ಸನ್ಮಾನ ಅವಮಾನಗಳು ಇದ್ದೇ ಇರ್ತದೆ. ಮತ್ತೆ ಅದನ್ನೆಲ್ಲ ಮನಸ್ಕರಾಗಿನೇ ನಾವು ತಗೋಬೇಕು. ಸರ್, ಒಂದ್ ಮಾತಿದೆ, ಇರುಳಿಂದೊಮ್ಮೆ ಇಳಿಮುಖದಿ ಕುಳಿತಾಗ, ಬೆರಳಿಂದೊಮ್ಮೆ ಆ ನೆನಪ ಪುಟವ ತೆರೆದಾಗ, ಆ ಎಲ್ಲ ಕ್ಷಣಗಳು ಒಂದೊಮ್ಮೆ ನೆನಪಾಗಲಿ ಅಂತ. ನನಗನ್ಸುತ್ತೆ ನಿಮ್ ಮನೆ ನೋಡ್ತಾ ಇದ್ರೆ ಯಾವುದೇ ಪುಟ ತೆಗಿಯೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರ್ನರ್ ಅಲ್ಲಿ ಕೂತ್ಕೊಂಡು ಯಾವ ವಿಶೇಷ ಪ್ರಶಸ್ತಿ ಪುರಸ್ಕಾರ ನೀವು ನೋಡ್ತಾ ಇರ್ಬೋದು. ಈ ಕಡೆ ಫ್ಯಾಮಿಲಿ ಫೋಟೋ ಇಂದ ಹಿಡಿದು, ಬೆಳೆದು ಬಂದ ದಾರಿಯಿಂದ ಹಿಡಿದು ಇದೀಗ ಬಂದು ನಿಂತಿರುವ ದಾರಿ, ಎಷ್ಟು ಪ್ರಶಸ್ತಿಗಳು ಪುರಸ್ಕಾರಗಳು. ಈ ರೈತರ ಅಕೌಂಟಿಗೆ ಮಿಲ್ಕ್ ಇನ್ಸೆಂಟಿವ್ಸ್ ಅಂತ ಏನು ಹೋಗ್ತದೆ, ಅಥವಾ ಸರ್ಕಾರ ಅವಾಗ ಯಡಿಯೂರಪ್ಪನವ್ರು CM ಇದ್ರು, ಅವಾಗ 2 ರೂಪಾಯಿ ಅನೌನ್ಸ್ ಮಾಡಿದ್ರು. ಆಮೇಲೆ ಈಗಿನ ಸರ್ಕಾರದವರು 4 ರೂಪಾಯಿ ಮಾಡಿ 5 ರೂಪಾಯಿ ಈ ಥರದ್ದೆಲ್ಲ ಆಗಿದೆ. ಮೊದಲು 7.5 ಲಕ್ಷ ಜನ ಇದ್ರು, 75 ಲಕ್ಷ ಲೀಟರ್ ಹಾಲು ಬರ್ತಿತ್ತು ಅವಾಗ. ಇವತ್ತು 1 ಲಕ್ಷ ಲೀಟರ್ ಹಾಲು ಬರ್ತದೆ. ಅಂದಾಜು ಅದು ಡಬಲ್ ಆಗಿದೆ. 7.5 ಲಕ್ಷ ಇರೋದು ಇವತ್ತು 15-16 ಲಕ್ಷ ಆಗಿರ್ಬೋದೇನೋ. ಎಲ್ಲ ಜನಗಳಿಗೆ ಇವತ್ತು ನೇರವಾಗಿ ಏನ್ರೆ ಪಾವತಿ ಆಗ್ತಾ ಇದೆ ಅನ್ನೋದಾದ್ರೆ ಅದು ನಾನು ಮಾಡಿರೋ ಕೆಲಸ ಅಂತ ಸರ್ಕಾರ ನನ್ನ ರಿಕಗ್ನೈಸ್ ಮಾಡಿ ಒಂದು ಪ್ರಶಂಸೆ ಪತ್ರ ಕೊಟ್ಟಿದೆ. ಬೇರೆ ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ನವರು ಆಮೇಲೆ ದಾಸಿಮಯ್ಯ ಪ್ರಶಸ್ತಿ ಬಂದಿದೆ. ಅಲ್ಲಿ ರೋಟರಿ ಅವ್ರು ಕೊಟ್ಟು ವೊಕೇಶನಲ್ ಅವಾರ್ಡ್ ಇದೆ. ಈ ತರದ್ದು ಇದು ಮೊನ್ನೆ ನಾನು ಮಸ್ಕಟ್ಟಿಗೆ ಹೋಗಿದ್ದೆ, ಅಲ್ಲಿ ಬಸವ ಬಳಗದವರು ಮತ್ತೆ ವಿಶ್ವವಾಣಿ ಅವ್ರದ್ದು ಅಚೀವರ್ಸ್ ಅವಾರ್ಡ್ ಅಂತಿದೆ, ಕರ್ನಾಟಕ ಸಾಧಕರು ಅಂತ ಕೊಟ್ಟಿದ್ದಾರೆ. ಹೀಗೆ ಎಲ್ಲರೂ ಇದೆ. ಸಾಹಿತ್ಯ ರಂಜಾನ್ ಪ್ರಶಸ್ತಿ ನನಗೆ ಅದು ಅದಕ್ಕೂ ಕೂಡ ಬೆಸ್ಟ್ ಆಕ್ಟರ್ ಅಂತ ದುಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬಂತು. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅವರು ಅಭಿನಂದನಾ ಪತ್ರ ಅವಾಗ ನನ್ನನ್ನು ಅಭಿನಂದನೆ ಮಾಡಿದ್ರು. ಅಂದ್ರೆ ನನಗೆ KS ಪಾಸ್ ಆದಿ ಅಂತ ಹೇಳಿ ಅವಾಗ ಮಾಡಿದ್ರು. ಆಮೇಲೆ ಇಲ್ಲಿನೂ ನಾನು ನಾಟಕಗಳು ನಾನು ಮಾಡಿರೋ ಪಾತ್ರಗಳು ಒಂದಷ್ಟು ಸುಮ್ಮನೆ ನನಗೆ ನೆನಪಾಗಿರ್ಲಿ ಅಂತ ಹೇಳಿ, ಇದು ನನ್ನ ಹಳೆ ಓದುವಾಗಿಂದು ಇಲ್ಲಿ ನಾನು ನಾಟಕ ಮಾಡಿರೋದು. ಆಮೇಲೆ ಇಲ್ಲಿ ನಮ್ಮ ಸಿಲ್ಲಿಲಲ್ಲಿ ಪಾಪ ಪಾಂಡು ಮಾಡುವಾಗ ಗೋವಿಂದನ ಪಾತ್ರ. ಆಮೇಲೆ ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಶಿವರಾರ್ತಿ ಆಗಿದ್ದಾಗ ಅವ್ರದ್ದು, ಅದು ನಮ್ಮ ಫಾದರು, ಅವ್ರು ತೀರ್ಕೊಂಡ್ರು 2012ರಲ್ಲಿ. ನಾನು ವಿಶ್ವವಾಣಿ ಅವರು ನನಗೆ ಪ್ರಶಸ್ತಿ ಕೊಟ್ಟರು, ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅಂತ ಹೇಳಿ. ಆಮೇಲೆ ಈ ಸಿನಿಮಾ ಹೇಳಿದ್ನಲ್ಲ ದುಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ರಂಜಾನಿಗೆ ಬೆಸ್ಟ್ ಆಕ್ಟರ್ ಅಂತ ಬಂತು. ಆಮೇಲೆ ನನ್ನ ಪುಸ್ತಕಕ್ಕೆ ದೇವರುಗಳು ಎಚ್ಚರಿಕೆ ಬಸವ ಪುರಸ್ಕಾರ ಬಂತು. ಆಮೇಲೆ ನಾನು ಇದಕ್ಕೆ ಹೋಗಿದ್ದೆ, ಇದು ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ ನನ್ನ ಇದಕ್ಕೆ, ಅದು ಕೂಡ ನನ್ನ ವೈಕುಂಠ ಯಾತ್ರೆ ನಾಟಕಕ್ಕೆ ಬಂತು. ಹೀಗೆ ಇಲ್ಲಿದಾವ ಎಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟದ್ದು ಇಲ್ಲೆಲ್ಲ
ದಿಗ್ಗಜಗಳ ಜೊತೆ ಎಲ್ಲ ನೋಡಿ ಅಲ್ಲೆಲ್ಲರೂ ಇದ್ದಾರೆ, ಸಿನಿಮಾ ಇಂಡಸ್ಟ್ರಿ ಸಂಬಂಧಪಟ್ಟ ಎಲ್ಲರೂ ಇದ್ದಾರೆ. ಓಕೆ ಓಕೆ ಹೌಸ್ಫುಲ್ ಸಿನಿಮಾಕ್ಕೆ ಆಕ್ಟ್ ಮಾಡಿದವರು ಇದೆ, ನೇಕಾರ ರತ್ನ ಪ್ರಶಸ್ತಿ ಅಂತ ಇದೆ, ಆಮೇಲೆ ವಿಶ್ವೇಶ್ವರ ಸಾಹಿತ್ಯ ಪ್ರಶಸ್ತಿ ಅಂತ ಬಂದಿದೆ. ನಿಮ್ಗೆ ಎಲ್ಲ ನಮ್ಮ ಮನೆ ತುಂಬಾ ನೋಡಿದ್ರೆ ಅವೇ ಇದಾವೆ. ಹೌದು, ಮನೆ ತುಂಬಾ ಒಂದು ಪ್ರಶಸ್ತಿಗಳಿದೆ, ಇಲ್ಲ ಪುಸ್ತಕಗಳಿದೆ, ಅವೇ ಇದಾವೆ ನಮ್ಮ ಮನೆಗೆ. ನಮಗೆ ಒಂದು ಪುಸ್ತಕ ಸಿಗ್ತದೆ, ಎಲ್ಲೇ ಒಂದ್ ಮೂಲೆ ಕೈ ಹಾಕಿದ್ರೆ ಕಣ್ಣು ಮುಚ್ಕೊಂಡು ಕೈ ಹಾಕಿದ್ರೆ ಒಂದು ಪುಸ್ತಕ ಸಿಗುತ್ತೆ, ಇಲ್ಲ ಒಂದು ಪ್ರಶಸ್ತಿ ಅಂತಲ್ಲ, ಕಾಣಿಕೆಗಳಲ್ಲ. ಮನೆ ನಿಮ್ಮ ವಿಜಾಪುರದ ನಿಮ್ಮ ಮೂಲ ಮನೆಯನ್ನ ನೆನಪಿಸುವಂತ ಮನೆನೇ ಇದೆ ಇಲ್ಲಿ. ನನಗೆ ಅದು ಈ ಕಲ್ಲು ನಮ್ಮ ಬಿಸಿಲು ನಾಡಿನ ಜನಗಳು ನಾವೆಲ್ಲ ಈ ಕಲ್ಲಿನ ಮನೆ ತಂಪಾಗಿರ್ತದೆ, ಹಂಗಾಗಿ ಅಲ್ಲಿ ಹಳ್ಳಿ ಮನೆನೂ ಜಂತಿ ಮನಿ ಅಂತೀವ ನಾವು, ಕಲ್ಲಿನ ಮನಿ ಜಂತಿ ಮನಿ. ಅದೇ ತರ ಇಲ್ಲಿನೂ ಇರ್ಲಿ ಅಂತ ಹೇಳಿ ನಾನು ಇಡೀ ಮನೇನ ನಾನೇನೆ ಸ್ಟಡಿ ಮಾಡಿ, ಆ ಕಲ್ಲುಗಳ ಬಗ್ಗೆ ಸ್ಟಡಿ ಮಾಡಿ, ಆಮೇಲೆ ಚೀಪ್ ಅಂಡ್ ಬೆಸ್ಟ್ ಹೇಗೆ ವರ್ಕೌಟ್ ಮಾಡ್ಬೇಕು ಅಂತೆಲ್ಲ ಮಾಡಿ ನಾನೇ ಪ್ಲಾನ್ ಮಾಡಿ ನಾನೇ ಒಬ್ಬ ಮೇಸ್ತ್ರಿಗೆ ಇಟ್ಕೊಂಡು ಮನೆಯನ್ನ ಕಟ್ಟಿದೀವಿ. ಅದು ನನಗೆ ಖುಷಿ. ಈ ಮನೆ ಅಂದ್ರೆ ಒಂಥರ ಅಂದ್ರೆ ಏನಂತೀರಿ, ಅದು ಅದೇ ಚಂದ್ರಶೇಖರ್ ಪಾಟೀಲ್ ಹೇಳ್ತಿದ್ರು, ಅಡ್ರೆಸ್ ಅಂತ, ವಿಳಾಸ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಅವ್ನ ಮನೆ ವಿಳಾಸ ಇರ್ಬೇಕು. ಎಕೋ ಫ್ರೆಂಡ್ಲಿ, ಹೌದು, ಮತ್ತೆ ಲಶ್ ಗ್ರೀನ್ ಸುತ್ತಲ ಇದೆ, ಗ್ರೀನ್ರಿ ಇದೆ. ನಮ್ಮ ಪರಿಸರ, ನಾನು ಹುಟ್ಟಿದ್ದು ಇದು ಜೂನ್ 5 ವಿಶ್ವ ಪರಿಸರ ದಿನ 1974. ಹಾಗಾಗಿ ನಾವು ಪರಿಸರಕ್ಕೂ ಮತ್ತೆ ನಾವೆಲ್ಲ ಪ್ರಕೃತಿ ಮಧ್ಯೆ ಹೊಲ ಆಗಿಲ್ಲ, ಕೂಲಿನಲ್ಲಿ ಮಾಡಿ ಕೆಲಸ ಬೆಳೆದವರು. ನೋಡಿದ್ರೆ ನಮ್ಮಲ್ಲಿ ಹಸಿರು ಕಮ್ಮಿನೇ, ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಹಸಿರು ಜಾಸ್ತಿ ಆಗಿದೆ. ಆದ್ರೆ ಆ ಹಸಿರು ಅಂದ್ರೆ ನಮಗೆ ಬಹಳ ಇಷ್ಟ. ಹಂಗಾಗಿ ನಾವು ಇಡೀ ನಮ್ಮಲ್ಲಿ ಜಾಗ ಇಲ್ಲ, 30-40 ಅಷ್ಟೇನೆ, ಇದು ಡುಪ್ಲೆಕ್ಸ್ ಹೌಸ್. ಬಟ್ ವರ್ಟಿಕಲ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟ್, ಆಕ್ಚುಲಿ ನಾನು ಹಾರ್ಟಿಕಲ್ಚರ್, ಐ ವಾಸ್ CEO ಹಾರ್ಟಿಕಲ್ಚರ್. ಅವಾಗಿದ್ದಾಗಲೇ ವರ್ಟಿಕಲ್ ಗಾರ್ಡನ್ ಅನ್ನೋ ಕಾನ್ಸೆಪ್ಟ್ ಕರ್ನಾಟಕ ಬಂದಿತ್ತು. ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮನೆ ಮೇಲಿನಿಂದ ಕೆಳವರೆಗೂ ಒಂದು 300-350 ಸಣ್ಣ ಶೋ ಗಿಡಗಳಿವೆ. ಅವು ಒಂದು 300-350 ಇದಾವೆ ಸಣ್ಣ. ನಾನು ಮೊದಲು 2006 ಸರ್ವಿಸಿಗೆ ಜಾಯ್ನ್ ಆದಾಗ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಹೇಳಿ ಆಗಿ ಜಾಯ್ನ್ ಆದೆ. ಆ ಪ್ರಮೋಷನ್ ಆಗಿ ACDC JC ಪಾರ್ಟ್ ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್, ರಾಜ್ಯ ಲೆಕ್ಕಪತ್ರ ಮತ್ತು ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಇದ್ದೆ ನಾನು. 2017 ಅಲ್ಲೇ ಇದ್ದೆ. ಅಲ್ಲೇ ಸುಮಾರು ಒಂದು 10-12 ಇಲಾಖೆಗಳದು, ಆನ್ ಡೆಪ್ಯುಟೇಷನ್ ಮೇಲೆ ಹೋಗುವಂಥ ಇಲಾಖೆ ಅದು. ಅದಾದಮೇಲೆ ಕೋರ್ಟ್ ಪ್ರಕಾರ ನನ್ನ ಸರ್ವಿಸು ಕಮರ್ಷಿಯಲ್ ಟ್ಯಾಕ್ಸಿಗೆ ಬಂತು. ಆಮೇಲೆ ಇಲ್ಲಿನೂ ನಾನು ಈಗ ಜಾಯಿಂಟ್ ಕಮಿಷನರ್ GST ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. 10 ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನಲ್ಲಿದ್ದೆ, ಯಾದಗಿರಿ ಕಮಿಷನರ್ ಆಗಿದ್ದೆ, ಕೊಪ್ಪಳ ಅಥಾರಿಟಿ ಕಮಿಷನರ್ ಆಗಿದ್ದೆ, ಗುಲ್ಬರ್ಗಾದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಜಾಯಿಂಟ್ ಕಮಿಷನರ್ ಆಗಿದ್ದೆ, ಹೆಡ್ ಆಗಿದ್ದೆ, ಮತ್ತು ಪಶುಪಾಲನಾ ಇಲಾಖೆ ಒಳಗಿದ್ದೆ, ಅನಿಮಲ್ ಹಸ್ಬೆಂಡ್ರಿಯಲ್ಲಿದ್ದೆ, ಪೋರ್ಟಲ್ಲಿದ್ದೆ, ಆಮೇಲೆ ಎನರ್ಜಿ ಡಿಪಾರ್ಟ್ಮೆಂಟ್, ಕ್ರೆಡಲಲ್ಲಿ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿದ್ದೆ, ಅರಣ್ಯ ಇಲಾಖೆಯಲ್ಲಿದ್ದೆ, ಈಗ ಆಮೇಲೆ ಲಾ ಡಿಪಾರ್ಟ್ಮೆಂಟಲ್ಲಿದ್ದೆ. ಈಗ 10 ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ಕಾರ್ಮಿಕ ಇಲಾಖೆಯಲ್ಲಿ ಇತ್ತೀಚೆಗೆ, ಅಲ್ಲಿಂದ ಬಿಡುಗಡೆ ಆದ್ಮೇಲೆ ನಾನೀಗ ವಾಣಿಜ್ಯ ತೆರಿಗೆಯಲ್ಲಿ ಈಗ ಸ್ಟೇಟ್ GST ಟ್ರಿಬ್ಯುನಲ್ ರಿಜಿಸ್ಟರ್ ಆಗಿ. ಸರ್, ಜವಾಬ್ದಾರಿಗಳು ಕಡಿಮೆ ಏನಿರೋದಿಲ್ಲ, ಜವಾಬ್ದಾರಿಗಳು ಹೆಗ್ಲೇರ್ತಿದ್ದಂಗೆ ಅದಕ್ಕೆ ಈಕ್ವಲೆಂಟ್ ಆಗಿ ಟೆನ್ಷನ್ಸ್ಗಳು ಅಥವಾ ಸ್ಟ್ರೆಸ್ ಪಾಯಿಂಟ್ಗಳು ಶುರು ಆಗುತ್ತೆ. ಮತ್ತೆ ನೀವು ವೃತ್ತಿ ಮತ್ತು ಪ್ರವೃತ್ತಿ ಎರಡರಲ್ಲೂ ಸಕ್ರಿಯರಾಗಿರೋ ಕಾರಣ ಆ ಸ್ಟ್ರೆಸ್ ಅನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ನನಗೆ ಆ ಥರದ್ದು ಇರ್ತದೆ ಸಹಜವಾಗಿ. ಏನಾಗ ಸರ್ಕಾರದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಯಾವುದೇ ಇಲಾಖೆಗಳಲ್ಲಾಗಿರ್ಲಿ, ಸರ್ಕಾರದಲ್ಲಿ ಇತ್ತೀಚೆಗೆ ನೌಕರಿ ಮಾಡುವಂತ ನೌಕರರಾಗಿರ್ಲಿ, ಅಧಿಕಾರಿಗಳಾಗಿರ್ಲಿ, ಕೆಲಸ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಜನಗಳಿಗೆ ಏನಾಗಿದೆ, ಬೇಕುಗಳು ಜಾಸ್ತಿ ಆಗಿದೆ, ಬೇಡಿಕೆಗಳು ಜಾಸ್ತಿ ಆಗಿದೆ, ಅದಕ್ಕೆ ತಕ್ಕ ಅನುಕೂಲಗಳು ಕಮ್ಮಿ ಆಗಿದೆ, ಮತ್ತು ಸಂಪತ್ತಿನ ಕೊರತೆ ಇದೆ. ಅದು ಎಲ್ಲ ಕಡೆ ಇದೆ. ನಮ್ಮಲ್ಲೂ ಸಂಪತ್ತಿನ ಕೊರತೆ ಇದೆ, ಸರ್ಕಾರದಲ್ಲೂ ಸಂಪತ್ತಿನ ಕೊರತೆ ಇದೆ. ಸೊ ಆ ಬೇಡಿಕೆಗೆ ತಕ್ಕ ಪೂರೈಕೆ ಆಗದೇ ಇದ್ದಾಗ ಅಸಮಾಧಾನಗಳಿದ್ದೇ ಇರುತ್ತೆ. ಸಹಜವಾಗಿ ಜನಗಳು, ಸಾಮಾನ್ಯರು ಅನ್ನೋರೆಲ್ಲ ಆ ಅಸಮಾಧಾನವನ್ನು ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ತೀರಿಸ್ಕೊಳ್ತಾ ಇರ್ತಾರೆ. ಆ ಥರ ಜನಗಳ ಮಧ್ಯೆ ಕೆಲಸ ಮಾಡುವಾಗ ಒಂದಷ್ಟು ಕಷ್ಟ ಆಗುತ್ತೆ. ಬಟ್ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಕಷ್ಟ ಅಂತೇಳಿ ಮನೆಗೆ ಕೂತ್ಕೊಂಡು ಇರೋಕ್ಕಾಗೋದಿಲ್ಲ. ಬಂದಿರೋದನ್ನೆಲ್ಲ ಎದುರಿಸ್ಬೇಕಾಗತ್ತೆ. ಆ ಧೈರ್ಯ, ಛಲ, ಆ ಥರ ತಾಳ್ಮೆ, ಸಹನೆ ಅದೆಲ್ಲವೂ ಬೇಕು. ಒಬ್ಬ ಅಧಿಕಾರಿ ಆದವನಿಗೂ ಬೇಕು, ಸಿಬ್ಬಂದಿ ಆದವನಿಗೂ ಬೇಕು, ಮತ್ತು ಎಲ್ಲ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಅದು ಬೇಕು. ಮತ್ತು ನಮ್ಮಂಥವ್ರು ಕಲಾವಿದರು, ಬರಹಗಾರ ಆಗಿರೋದ್ರಿಂದ ನನಗೇನು ಅದು ಆ ಥರದ್ದು ಅಂತ ಇದು ಅನಿಸೋದಿಲ್ಲ. ಅಂದರೆ ನಾನು ಅದೇ ಹೇಳೋದಲ್ಲ, ಸ್ಥಿತಪ್ರಜ್ಞೆ. ನಾನೊಂಥರ ಸಮಾನವಾಗಿ ಎಲ್ಲವನ್ನೂ ಸಮಾನವಾಗಿ ತಗೊಳ್ಳೋಂಥವನು. ನಾನು ಕೆಲಸ ಮಾಡುವಾಗ ತುಂಬ ದಿಟ್ಟ ನಿರ್ಧಾರಗಳನ್ನೂ ಮಾಡಿದ್ದೀನಿ, ಕೆಲಸನೂ ಮಾಡಿದ್ದೀನಿ. ಅದರಿಂದ ನನಗೆ ಪ್ರತಿರೋಧಗಳು ಬಂದಿದೆ, ವಿರೋಧಗಳು ಬಂದಿದೆ, ಬೆದರಿಕೆಗಳು ಬಂದಿದೆ. ಅದೆಲ್ಲ ಎದುರಿಸಿದೀವ್ರಿ. ಈಗ ಏನಾಗುತ್ತೆ, ನಾವೆಲ್ಲ ಹಳ್ಳಿಗಾಡಿನಿಂದ ಬಂದಂಥವ್ರು, ಅದೆಲ್ಲ ಎದುರಿಸ್ಕೊಂಡೇ ಬಂದಂಥವ್ರು. ನಾವು ಚೆನ್ನಾಗಿ ದನ ಕಾಯ್ದಿರೋದ್ರಿಂದ, ಹಾಗೆ ಆಗಿರೋದ್ರಿಂದ ಈ ಯಾವ ಬೆದರಿಕೆಗೆಲ್ಲ ಅವೆಲ್ಲ ನಮಗೇನಂತ ಏನ್ ಅನ್ಸೋದಿಲ್ಲ, ತಾಕೋದಿಲ್ಲ. ಆ ಥರ ಅಂತ ಹೆದರುವಂತ ಮನಸ್ಥಿತಿನೂ ನಾವಲ್ಲ. ಯಾಕಂದ್ರೆ ನಾವು ಅತ್ಯಂತ
ಇದರಲ್ಲಿ ಏನಂತೀರಿ, ಶರಣರ ನಾಡಿನಲ್ಲಿದ್ದಂಥವ್ರು, ಬಸವನ ನಾಡಿನಿಂದ ಬಂದಂಥವ್ರು, ವಿಜಯಪುರ ಜಿಲ್ಲೆಯವರು ಅನ್ನೋ ಅರ್ಥದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದವರು ಅನ್ನೋರು ಒಂಥರ ಗಟ್ಟಿ ಮನುಷ್ಯನವರು. ಅದರಲ್ಲೂ ವಿಶೇಷವಾಗಿ ವಿಜಯಪುರ ಜಿಲ್ಲೆಯವರು ಆಲ್ಮೋಸ್ಟ್ ತುಂಬಾ ಗಟ್ಟಿ ಮನುಷ್ಯನವರು. ಮತ್ತೆ ಯಾವ ಹೆದರಿಕೆ ಬೆದರಿಕೆಗೆ ಬಗ್ಗುವಂತ ಜನಗಳಲ್ಲ. ಅದು ಯಾವ ಹೆದರಿಕೆ ಬೆದರಿಕೆಗಳು ನನಗೂ ಇಲ್ಲಿವರೆಗೆ ಆಗಿಲ್ಲ. ಆಗಿದ್ದಾವೆ, ಅವೆಲ್ಲ ಇದ್ದೇ ಇರ್ತಾವ. ಪಾರ್ಟ್ ಆಫ್ ದಿ ಸರ್ವಿಸ್ ನಲ್ಲಿನೂ ಆ ತರ ಆಗಿದೆ. ನಿಮ್ ತರದೇ ಅದೆಷ್ಟೋ ನಿಷ್ಠಾವಂತ ಅಧಿಕಾರಿಗಳು ಈ ವಿಡಿಯೋ ನೋಡ್ತಾ ಇರ್ತಾರೆ ಸರ್. ಅವ್ರಿಗೆಲ್ಲರಿಗೂ ಈ ಮಾತು ನಿದರ್ಶನವಾಗ್ಲಿ. ಸರ್, ನಿಮ್ಮ ಬರಹಗಳ ಬಗ್ಗೆ ಆಸಕ್ತಿ ಅನಿಸ್ತಾ ಇದೆ ಕೇಳಬೇಕು ಅಂತ. ನನ್ ಬರಹ ಅಂದ್ರೆ ಬಗ್ಗೆ ದಯವಿಟ್ಟು ತಿಳಿಸಿ. ಕೃತಿಗಳು ಅಂದ್ರೆ ನೋಡಿ, ನಾನು ಹಳ್ಳಿಯಲ್ಲಿ ಇದ್ದಾಗಲೇನೆ ನಾನು ನಮ್ಮ ಊರ ಪಕ್ಕದಲ್ಲಿ ಸಿಂಪಿ ಲಿಂಗಣ್ಣ ಅವರು ಜನಪದ ಕವಿಗಳು. ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಮಧುರ ಸನ್ರು, ಹಲಸಂಗಿ ಗೆಳೆಯರ ಬಳಗ, ಬಹಳ ದೊಡ್ಡ ಇತಿಹಾಸ ಇರತಕ್ಕಂತ ಮಧುರ ಚಂದ್ರು, ಆ ಥರದವರು ಪ್ರಭಾವ ನೆರಳುಗಳು ನನಗೆ ಆ ಥರದ್ದು ಅಲ್ಲೇ ಹಳ್ಳಿಯಲ್ಲಿನೇ ಅದು ಬಂದಿದ್ದು. ಮತ್ತು ಅದರಲ್ಲೂ ವಿಶೇಷವಾಗಿ ಚಿಂಪಿಲಿಂಗಣ್ಣವರು ನಮ್ಮ ನಾಡದೇವಿ ಉತ್ಸವ ಮತ್ತು ಗಣಪತಿ ಉತ್ಸವಕ್ಕೆ ಅತಿಥಿಗಳಾಗಿ ಬಂದಾಗ ಅವರು ಮಾತನಾಡಿರೋ ಪ್ರಭಾವ, ಓ ಕವಿ ಬರಹಗಾರ ಆದ್ರೆ ಹಿಂಗೆ ವಿಶೇಷವಾದ ಅವರಿಗೆ ಸನ್ಮಾನ ಇರ್ತದೆ, ಅವರನ್ನು ರಿಕಗ್ನೈಸ್ ಮಾಡ್ತಾರೆ, ಗುರುತಿಸ್ತಾರೆ ಅನ್ನುವ ಇದರಲ್ಲಿ ನಾನು ನಮ್ಮ ದೇವತೆ ಅಥವಾ ನಮ್ಮ ರಾಷ್ಟ್ರ ಭಾರತ ಮಾತೆ ಅಂತ ಹಿಂಗೇನೋ ಒಂದು ಕವಿತೆ ಬರೆದಿದ್ದೆ ನಾನು ಅವಾಗ. ಅದಿಲ್ಲ ಈಗ. ಅದನ್ನ ನಮ್ಮ ತಂಗಿ ನಿರ್ಮಲಾ ಅನ್ನಕ್ಕೆ ಅಲ್ಲಿ ಕಾರ್ಯಕ್ರಮದಾಗ ಹಾಡಿದ್ಲು, ಅದಕ್ಕೆ ಬಹುಮಾನ ಬಂದಿತ್ತು. ಅವಾಗ ನನಗದು ಪರಿಣಾಮ ಆಯ್ತು, ನಾನು ಬರೋದ್ರೆ ಹಿಂಗೇನೋ ಹಾಡೋದ್ರೆ ಹಿಂಗ ಆಗ್ತದಲ್ಲ ಅಂತ ಅಲ್ಲಿಂದ ಬರಹ ಶುರು ಆಯ್ತು. ನನ್ನ PUC ಓದುವಾಗ ಡಿಗ್ರಿ ಕಾಲೇಜ್ ಇದ್ದಾಗ ಅದು ಇನ್ನೂ ಆಯ್ತು. ಅಲ್ಲಿ ಚಂಪಾ ಸಂಪರ್ಕ ಬಂದ್ರು ಚಂದ್ರಶೇಖರ್ ಪಾಟೀಲ್ರು, ಆಮೇಲೆ ಪಾಟೀಲ್ ಪುಟ್ಟಪ್ಪ ಅವರು, ಗಿರಡ್ಡಿ ಗೋವಿಂದರಾಜರು, ಆಮ್ಯಾಗ ನಮ್ಮ ವಿಮರ್ಶಕರು ಕುರ್ತಕೋಟಿ ಅವರು, ವಿದ್ಯಾಕಾಶಿ, ಅಲ್ಲೆಲ್ಲ ಬಹಳ ದೊಡ್ಡ NK ಕುಲಕರ್ಣಿ ಅವರು, ಚನ್ವೀರ್ ಕಣ್ವಿ, ತುಂಬಾ ದೊಡ್ಡ ಘಟಾನುಘಟಿಗಳ ನೆರಳಲ್ಲಿ ನಾನು ಇರ್ಲಿಕ್ಕೆ ಸಾಧ್ಯ ಆಯ್ತು. ಮೋಹನ್ ನಾಗಮ್ಮನವರು ಅಂತ ಒಬ್ರು ಒಳ್ಳೆ ಲೇಖಕರಿದ್ರು, ಈಗಿಲ್ಲ ಅವರು ಎಲ್ಲರ ಜೊತೆ ನಾನು ಒಡನಾಟದಲ್ಲಿದ್ದಾಗ 1995ರಲ್ಲಿ ಬೆಳಕಿನೆಡೆಗೆ ಅಂತ ನನ್ನ ಮೊದಲನೇ ಕವನ ಸಂಕಲನ ಬಂತು. ಆ ಮೊದಲನೇ ಕವನ ಸಂಕಲನ ಆದ್ಮೇಲೆ ನಂತರ 2008ರಲ್ಲಿ ಅಥವಾ 2011ರಲ್ಲಿ ಹಿಂಗೆ ಬೆಂಕಿ ಅನ್ನೋ ಒಂದು ನಾಟಕ ಬಂತು, ಬೆಂಕಿ ಅಂತ ಬಂತು. ವೈಕುಂಠ ಯಾತ್ರೆ ಅನ್ನೋ ನಾಟಕ ಬಂತು. ದೇವರ ಪ್ರಶಸ್ತಿ ನಾನು ಕನ್ನಡ ದತ್ತಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಪರಿಷತ್ ದತ್ತಿ ಪ್ರಶಸ್ತಿ ಬಂತು. ದೇವರುಗಳಿಗೆ ಎಚ್ಚರಿಕೆ ಅಂತ ನಾನು ಬರದೆ 2021 ಅದಕ್ಕೂ ಬಸವಶ್ರೀ ಪುರಸ್ಕಾರ ಬಂತು. ಹೌದು, ಅದು ಇವತ್ತು ನಾವೇನ್ರೆ ಈ ಮಟ್ಟಕ್ಕೆ ಇಲ್ಲಿ ಕೂತ್ ಮಾತಾಡ್ತಾ ಇದ್ದೀವಿ ಅನ್ನೋದಾದ್ರೆ ಇದು ಪ್ರಾಚೀನ ಸಿಂಧೂ ನದಿಯ ನಾಗರಿಕತೆ ನಮ್ಮ ದೇಶದ್ದು, ಅಥವಾ ಮೆಸೊಪೊಟೋಮಿಯಾ ನಾಗರಿಕತೆನೋ ಅಥವಾ ಗ್ರೀಕ್ ನಾಗರಿಕತೆನೋ ಅಥವಾ ಈಜಿಪ್ಟ್ ನಾಗರಿಕತೆಯ ಮುಂದುವರೆದ ಭಾಗವಾಗಿ ಬದುಕು ಬೆಳ್ಕೊಂಡು ಬಂದಿರುವಂತಹದ್ದು ಸರ್. ಈ ನಿಟ್ಟಿನಲ್ಲಿ ಅದೆಷ್ಟೋ ಸಾಧನೆ ಮಾಡಬೇಕು ಅಂತ ಒಂದಷ್ಟು ಯುವ ಜನರು ಕನಸು ಕಾಣ್ತಾ ಇರ್ತಾರೆ. ಆ ಕನಸಿಗೆ ನೀರೆರಿಯೋ ಏನೋ ಒಂದು ಮೋಟಿವೇಶನ್ ಮಾತುಗಳು ಬೇಕಾಗಿರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಹಸಿವು ಇರ್ತದೆ, ಏನೋ ಮಾಡ್ಬೇಕಂತಿರ್ತದೆ, ಏನೋ ಸಾಧಿಸಬೇಕು ಅಂತಿರ್ತದೆ, ಬದುಕು ಕಟ್ಕೋಬೇಕು ಅಂತಿರ್ತದೆ. ಆಮೇಲೆ ಆಯಾ ವ್ಯಕ್ತಿಯ ವ್ಯಕ್ತಿತ್ವ, ಆಯಾ ವ್ಯಕ್ತಿಯ ಕುಟುಂಬ, ಆಯಾ ವ್ಯಕ್ತಿಯ ಧರ್ಮ, ಜಾತಿ ಇವೆಲ್ಲವೂ ಅವಲಂಬಿತ ಆಗಿರ್ತದೆ. ನಾವು ಯಾವುದೇ ಪರಂಪರೆಯಲ್ಲಿ ಹುಟ್ಟಿದವರಾಗಿರ್ಬೋದು, ಯಾರೇ ಆಗಿರಲಿ, ಅದು ನಾವು ಯಾರೂ ಕೇಳಿ ಪಡೋದಲ್ಲ. ನಾನು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ, ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಏನು ಯಾರೂ ಕೇಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಧಕನಾದವು ನಾವೆಲ್ಲ ಮೀರಬೇಕು ಅನ್ನೋಂಥದ್ದು ಬಹಳ ಮುಖ್ಯ. ಅವನು ಯಾವುದೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿಯಾಗಿ ಯಾವುದೇ ಜಾತಿಗಳಲ್ಲಿ ಹುಟ್ಟಿರಲಿ, ಇದು ಈ ಪರಂಪರೆ ವೇದಗಳ ಕಾಲದಿಂದನೂ ಇರತಕ್ಕಂಥದ್ದೇ. ಆಮೇಲೆ ಈ ಧರ್ಮಗಳು, ದೇವರುಗಳು ಮೊದಲಿನಿಂದನೂ ಸಾವಿರಾರು ವರ್ಷಗಳ ಪರಂಪರೆಯಲ್ಲಿ ಅವೆಲ್ಲವೂ ಇದ್ದಾವೆ. ಈ ಜಾತಿ ಮತ್ತು ಧರ್ಮಗಳು ಮನುಷ್ಯನ ಬೆಳವಣಿಗೆಗೆ ಪೂರಕವಾಗುವುದಕ್ಕಿಂತ ಹೆಚ್ಚಾಗಿ ಮಾರಕ ಆಗಿದ್ದಾವೆ ಅಂತಲೇ ನನಗೊಮ್ಮೆ ಹಂಗೆ ಅನಿಸುತ್ತೆ. ಯಾಕಂದ್ರೆ ಏನಾಗುತ್ತೆ, ಅಪ್ಪ ನೆಟ್ಟ ಆಲದ ಮರ ಅಂಥೇಳಿ ನಮಗೆ ಹೊಸದು ಯೋಚನೆ ಮಾಡಲಿಕ್ಕೆ ಇವು ಯಾವ ಬಿಡುವುದೇ ಇಲ್ಲ. ಸೊ ಯಾರೇ ಸಾಧಕರು ತಗೊಳ್ಳಿ, ನೀವು ಯಾರನ್ನಾದರೂ ಉದಾಹರಣೆ ಇಟ್ಕೊಂಡ್ರು ಕೂಡ ಅವರು ಅವೆಲ್ಲವನ್ನು ಮೀರೇ ಬೆಳೆದಂಥವ್ರು. ಅವರು ತಮ್ಮ ಜಾತಿಯನ್ನು ಮೀರಿದಂಥವ್ರು, ತಮ್ಮ ಧರ್ಮಗಳನ್ನು ಮೀರಿದಂಥವ್ರು ಮತ್ತು ತಮ್ಮ ದೇವರುಗಳನ್ನು ಮೀರಿದಂಥವ್ರು. ಹಾಗಂತ ಜಾತಿ ಧರ್ಮ ದೇವರು ಬಿಡಬೇಕು ಅಂತ ನಾನು ಹೇಳೋದಿಲ್ಲ. ಜಾತಿ ಧರ್ಮ ದೇವರು ಅವ್ರವ್ರ ಮನೆಯಲ್ಲಿರ್ಬೇಕದು, ಯಾರದೇ ಇರಲಿ, ಯಾವುದೇ ಜಾತಿ ಇರಲಿ, ಅವ್ರ ಮನೆಯಲ್ಲೇ ಇರಬೇಕು. ಅದು ಮನೆಯಿಂದ ಯಾವತ್ತೂ ಹೊರಗೆ ಬರಬಾರ್ದು ಮತ್ತು ಬೀದಿಗೆ ಬರಬಾರ್ದು. ಯಾವತ್ತು ಜಾತಿ ಧರ್ಮ ದೇವರುಗಳು ಬೀದಿಗೆ ಬರ್ತಾವೋ ಅವಾಗ ಸಮಾಜ ಹಾಳಾಗ್ತದೆ. ಆಮೇಲೆ ಸಮಾಜದಲ್ಲಿರುವ ಯುವಕರ ಯುವತಿಯರ ಮನಸ್ಥಿತಿಗಳು ಹಾಳಾಗ್ತವೆ,
ಜೀವನ ಹಾಳಾಗ್ತದೆ. ಇವತ್ತು ನಮ್ಮ ಸಮಾಜದಲ್ಲಿ ಅದೇ ನೋಡ್ತೀವಿ. ಅದರ ಜೊತೆಗೆ ನಿಮ್ಮ ಒಂದು ಇಂಟರ್ವ್ಯೂ ಇಂದ ನಮಗೆ ಇನ್ನೊಂದು ಎಕ್ಸಾಂಪಲ್ ಸಿಕ್ಕಿದೆ. ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ನೀವು ಸಕ್ರಿಯರಾಗಿ ತೊಡ್ಕೊಂಡಿದ್ದೀರಾ. ಹಾಗೆ ಎಷ್ಟೋ ವಿದ್ಯಾವಂತರು ವಿದ್ಯೆ ಬಂದಾಗ ಕಲೆಯನ್ನ ಬಿಡ್ತಾರೆ, ಕಲೆಗೋಸ್ಕರ ಅಥವಾ ವಿದ್ಯೆಯನ್ನ ಬಿಡ್ತಾರೆ. ಆದ್ರೆ ಎರಡನ್ನೂ ಸಮತೋಲನವಾಗಿ ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾದ ಕಲೆ ಅಲ್ಲ. ಅದು ಒಂದು ಕಲೆನೇ, ಅದೊಂದು ಟೈಮ್ ಮ್ಯಾನೇಜ್ಮೆಂಟ್. ಅದು ನನ್ನ ಜೋಡಿ ಇದ್ದವರು ಬಹಳ ಜನ ಓದೋದ್ ಬಿಟ್ಟು ಸಿನಿಮಾಕ್ಕೆ ಬಂದ್ರು, ಇದನ್ನು ಇಲ್ಲ ಅದನ್ನು ಇಲ್ಲ ಅಂತನೂ ಹೋದ್ರು. ಆಮ್ಯಾಗ ಒಂದಷ್ಟು ಜನ ಅಧಿಕಾರಿ ವರ್ಗ ಆದ್ಮೇಲೆ ಅದು ಮಾಡೋದು ಬಿಟ್ಟು, ಇದೆಲ್ಲ ನಾನು ನೋಡ್ಕೊಂಡೆ ಬಂದಿದ್ದೀನಿ. ಸಮತೋಲನದ ಬದುಕು, ಸಮತೋಲನ ನನಗೆ ಸಮತೋಲನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಅದು ಸತತ ಪರಿಶ್ರಮದಿಂದ ಸಾಧ್ಯ, ಸುಮ್ಮನೆ ಸಾಧ್ಯ ಇಲ್ಲ. ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ. ಅದೇ ಅದಕ್ಕೆ ಹಂಗಾಗಿ ಹಗಲು ರಾತ್ರಿ ಎರಡು ಒಂದೇ ಮಾಡಿ ಇವತ್ತಿಗೂ ನಾನು ಕೆಲಸ ಮಾಡ್ತೇನೆ. ನಾನು ಯಾವಾಗ KS ಓದುವಾಗ, MA ಮಾಡುವಾಗ, PhD ಮಾಡುವಾಗ ಏನು ಓದ್ತಿದ್ನೋ ಅಷ್ಟೇ ಓದು ಶ್ರಮ ಇವತ್ತಿಗೂ ಇದೆ. ಅದು ಮುಂದಿನೂ ಇರ್ತದೆ ಅನ್ನುವಂಥದ್ದು. ನಾನು ಇರುವವರೆಗೂ ಆ ಶ್ರಮ ಇರ್ತದೆ. ನಾನು ಯಾವತ್ತು ಶ್ರಮಮೇವ ಜಯತೆಯಲ್ಲಿ ನಂಬಿಕೆ ಇಟ್ಟಂತವನು. ಮತ್ತೆ ನಾವೆಲ್ಲನೂ ಹಳ್ಳಿಯಿಂದ ದನ ಕಾಯ್ಕೊಂಡು ಬಂದಂಥವ್ರು, ನಾವು ಬದುಕಿದೀವಲ್ಲ. ಅಂದ್ರೆ ನಾವು ಅಲ್ಲಿಂದ ನಾವೇನು ರಾತ್ರಿ ಜಾದು ಮಾಡಿ ನಮಗೆ ಯಾರು ಇಲ್ಲಿ ತಂದು ಕೂಡಿಸ್ಲಿಲ್ಲ. ಅಥವಾ ನಾನು ಯಾವ ದೇವರು ನನಗೆ ಇಲ್ಲಿ ತಂದು ಕೂಡಿಸ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಯಾವ ಧರ್ಮ ನನಗೆ ಇಲ್ಲಿ ತಂದು ಕೂಡಿಸ್ತು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಅಥವಾ ಯಾವ ಜಾತಿನೂ ತಂದು ಕೂಡಿಸ್ತು ನಾನು ಯಾವತ್ತೂ ನಂಬೋದಿಲ್ಲ. ನಾನು ನನ್ನ ಶ್ರಮವನ್ನು ನಂಬೋದಂಥವನು, ನನ್ನ ಶ್ರಮಮೇವ ಜಯತೆ ನಂಬುದಂಥವನು. ಈ ಶ್ರಮ ನಂಬುದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅನ್ನುವಂಥದ್ದು ಮೋಸ್ಟ್ಲಿ ನನ್ನಂತ ಕಂಡ್ರೆ ಅನಿಸ್ಲೂಬಹುದು ಅಂತ ಅನಿಸುತ್ತೆ ನನಗೊಮ್ಮೆ. ಸರ್, ನಿಮ್ಮ ಈ ಎಲ್ಲ ಮಾತುಗಳಿಗೆ ಒಂದು ಸಾಲಿನ ಕನ್ಕ್ಲೂಷನ್ ಕೊಡ್ಬೇಕು ಸರ್. ಯಾಕಂದ್ರೆ ನಿಮ್ಮ ಇಡೀ ನಾವು ನಿಮ್ಮ ಊರಿಗೆ ಹೋಗಿದ್ವಿ, ನೀವು ಹುಟ್ಟಿ ಬೆಳೆದು ಆಡ್ದಂತ ಜಾಗ ನೋಡಿದ್ವಿ, ನಿಮ್ ಶಾಲೆಯಿಂದ ಹಿಡಿದು ಪ್ರೈಮರಿ ಸ್ಕೂಲ್ ಆಗಿರಬಹುದು, ನಿಮ್ಮ ಹೈಸ್ಕೂಲು, ಧಾರವಾಡದ ಜೀವನ, ಬೆಂಗಳೂರಿನ ಜೀವನ, ಜೊತೆಗೆ ಅಂಜುಟಿಕೆಯಿಂದ ಬೆಂಗಳೂರಿನ ತನಕ ನಿಮ್ ಜೊತೆ ಪ್ರಯಾಣ ಮಾಡಿದೀವಿ. ಈ ನಿಮ್ಮ ಇಡೀ ಜೀವನದ ಪ್ರಯಾಣವನ್ನ ನಿಮ್ಮ ಜೊತೆ ಮೆಲುಕು ಹಾಕಿದ್ದೀವಿ. ಎಷ್ಟೋ ಖುಷಿ ಗಳಿಗೆಗಳು, ಭಾವನಾತ್ಮಕ ಕ್ಷಣಗಳು, ನೀವು ಭಾವಜೀವಿಯಾಗಿ ಕಳೆದೋದಂತಹ ಕ್ಷಣಗಳು ನಿಜವಾಗ್ಲೂ ನಮ್ಗೊಂಥರ ಲೈಫ್ ಲೆಸನ್ಸ್ ಗಳಾಗಿತ್ತು. ಅದರ ಜೊತೆಗೆ ನಮ್ಮ ಸಾಧಕರು ಡಾಕ್ಟರ್ ಸಂಗಮೇಶ್ ಉಪಾಸೆರವರ ಇಡೀ ಸ್ಟೋರಿ ಹೇಗಿತ್ತು ಅಂತಂದ್ರೆ, ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಮನುಷ್ಯನಾಗಿರ್ಬೇಕು ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಯಾವತ್ತಿಗೂ ಮರೆಯಬಾರದು. ಈ ರೀತಿಯ ಮಾನವೀಯ ಮೌಲ್ಯಗಳ ನಿದರ್ಶನವಾಗಿರುವಂತಹ ನಮ್ಮ ಸಾಧಕರು ಡಾಕ್ಟರ್ ಸಂಗಮೇಶ್ ಉಪಾಸೆ ಸರ್ ಅವರು. ಸರ್, ನಿಮ್ಮ ಜೊತೆ ನಾವು ಮಾತನಾಡಿದ್ದು ನಮ್ಗೊಂಥರ ಖುಷಿಯ ಕ್ಷಣಗಳು. ದೊಡ್ಡ ಅಧಿಕಾರಿಯಾಗಿದ್ರು ಸಹ ಪ್ರತಿಯೊಬ್ಬ ವರ್ಗದವ್ರನ್ನು ಎಷ್ಟು ಆಧಾರದಿಂದ ಸ್ವೀಕರಿಸ್ತಾ ಇದ್ರಿ ಅಥವಾ ಮಾತಾಡಿಸ್ತಾ ಇದ್ದಿದ್ದು ನಿಜಕ್ಕೂ ದೊಡ್ಡ ಉದಾಹರಣೆ ಸರ್. ಇಲ್ಲ, ನೀವು ನನಗೂ ಖುಷಿ ಆಯ್ತು. ಯಾಕಂದ್ರೆ ನಾನು ಮಾಧ್ಯಮದಲ್ಲಿ ಇದ್ದಂತ ಪತ್ರಿಕೆಗಳಲ್ಲಿ, ಚಾನಲ್ಗಳೆಲ್ಲ ಕೆಲಸ ಮಾಡಿದಂಥವನು. ಸೊ ನೀವು ಒಬ್ಬ ಪ್ರೊಫೆಸರ್ ಆಗಿ ನನಗೆ ಪರಿಚಯ ಆಗಿ, ನೀವು ಅನಿಕೇತನ ಚಾನಲ್ ಮೂಲಕ ಈ ತರ ಮಾಡ್ತೀನಿ ಅಂತ ಹೇಳಿದಾಗ, ನಿಮ್ಮ ಪರಿಚಯ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಕಾಲೇಜಿಗೆ ಬಂದಾಗ ನೀವು ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡು ಹಿಂಗೆ ಮಾಡ್ತೀನಿ ಅಂತ ನನಗೂ ಖುಷಿ ಆಯಿತು. ಬಹಳಷ್ಟು ಜನಗಳು ನನ್ನ ಜೀವನದ ಬಗ್ಗೆ ಬರೆದಿದ್ದಾರೆ, ಇಂಟರ್ವ್ಯೂ ಮಾಡಿದ್ದಾರೆ. ಆದರೆ ಈ ಹೋಮ್ ಟೂರ್ ಅಂತೆಲ್ಲ ಮಾಡಿದ್ದಾರೆ ನಮ್ಮ ಡಿಜಿಟಲ್ ಮಾಧ್ಯಮ ಅಥವಾ ಕಲಾ ಮಾಧ್ಯಮ ಅಥವಾ ಥರ್ಡ್ ಐ, ಈ ಥರದವೆಲ್ಲ ಸ್ನೇಹಿತರುಗಳು ಮಾಡಿದ್ದಾರೆ. ಬಟ್ ಈಗ ಇದು ನನಗೆ ವಿಶೇಷವಾಗಿತ್ತು. ಯಾಕಂತ ಕೇಳಿ, ನೀವು ನಮ್ಮ ಹಳ್ಳಿಗೆ ಬಂದ್ರಿ, ನಮ್ಮ ಮನೆಗೆ ಬಂದ್ರಿ, ನಾನು ಓದಿರೋ ಸ್ಕೂಲಿಗೆ ಬಂದ್ರಿ, ಹೈಸ್ಕೂಲಿಗೆ ಬಂದ್ರಿ, ಎಲ್ಲ ಕಡೆ. ಮತ್ತು ನನ್ನ ಮಾಸ್ತರ್ಗಳು, ನಮ್ಮ ಹಳ್ಳಿಯ ಜನಗಳು ಅಥವಾ ನಮ್ಮ ಟೀಚರ್ಗಳು ಅಥವಾ ನಮ್ಮ ಕುಟುಂಬದವರು, ಆಮೇಲೆ ಇಲ್ಲಿ ನಮ್ಮ ಮನೆಗೂ ಬಂದ್ರಿ. ಸೊ ಎಲ್ಲರಿಗೂ ಮಾತಾಡಿಸಿರುವಂಥದ್ದು ಮತ್ತು ಅವರೆಲ್ಲ ತೋರಿಸುವ ಪ್ರೀತಿ ನಿಮ್ಮ ಅನಿಕೇತನ ಚಾನಲ್ಗೆ ಶುಭವಾಗಲಿ. ನೀವು ಮಾಡುವ ಇನ್ನು ಹೊಸ ಯಾವ ಪ್ರಯತ್ನಗಳು ಕೂಡ ಶುಭವಾಗಲಿ. ನೀವು ಕೂಡ ವೃತ್ತಿಯಲ್ಲಿ ಪ್ರಾಧ್ಯಾಪಕರಾದರೂ ಕೂಡ ವೃತ್ತಿಯನ್ನ ಈ ಥರದ ಎಲೆಮರೆಕಾಯಿ ಅಂತಿರುವ ಅಥವಾ ವಿಶೇಷ ಸಾಧನೆ ಮಾಡುವ ಜನಗಳನ್ನು ಪರಿಚಯಿಸುವಂಥ ಕಾರ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಇತ್ತೀಚೆಗೆ ಸೋಷಿಯಲ್ ಮಾಧ್ಯಮದ ಪ್ರಭಾವ ಮುಖ್ಯ ಮಾಧ್ಯಮಗಳಕ್ಕಿಂತಲೂ ದೊಡ್ಡದಾಗಿಯೇ ಇರೋದರಿಂದ ಈ ಥರದ ಸಣ್ಣ ಪುಟ್ಟ ಮಾಧ್ಯಮಗಳು ಅಥವಾ ಸೋಷಿಯಲ್ ಮಾಧ್ಯಮಗಳು ಕೂಡ ಬಹಳಷ್ಟು ಜನಗಳನ್ನು ಗುರುತಿಸುವ ಪ್ರಮುಖ ಮಾಧ್ಯಮಗಳ ಮಾದರಿಯಲ್ಲಿಯೇ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದ ಎಲ್ಲರನ್ನು ಗುರುತಿಸುವ ಮತ್ತು ಎಲ್ಲ ಕಾರ್ಯಗಳನ್ನು ಹೊಗಳುವ, ತೆಗಳುವ ಒಂದು ಬದುಕೇ ಒಂದು ರೀತಿ ತುಂಬಾ ಏನಂತೀರಿ ಪಾರದರ್ಶಕವಾಗಿ ಇದೇನೋ ಅನ್ನುವಷ್ಟರ ಮಟ್ಟಿಗೆ ಮಾಧ್ಯಮಗಳು ಎಲ್ಲರನ್ನೂ ಚಿತ್ರೀಕರಿಸ್ತಾ ಇದ್ದಾವೆ. ಆ ಭಾಗವಾಗಿ ನೀವು ಮಾಡೋ ಪ್ರಯತ್ನನೂ ಕೂಡ ಯಶಸ್ವಿಯಾಗಲಿ. ಇದೆಲ್ಲ ಇದನ್ನು ಕೂಡ ಒಂದು ದೊಡ್ಡ ಇವೆಂಟೇ ಮತ್ತು ದೊಡ್ಡ ಜರ್ನಿ, ಮತ್ತು ಇದು ಕೂಡ ಇತಿಹಾಸದಲ್ಲಿ ಉಳಿಯುವಂಥದ್ದೇ. ಇದು ನಿಮ್ಮ ಪ್ರಯತ್ನ ಇದೆಯಲ್ಲ, ಇದು ಅಪರೂಪದ್ದು ಮತ್ತು ಅದು ಉಳಿಯುವಂಥದ್ದು. ನಾವಿಲ್ಲ ಅಂದ್ರೂ ಅದು ಇರ್ತದೆ. ಬಟ್ ಆ ಥರದ ಒಂದು ಪ್ರಯತ್ನ 4 ಜನಗಳಿಗೆ ಪ್ರೇರಣಾದಾಯಕ ಆಗಿದ್ರೆ, ಪ್ರೋತ್ಸಾಹದಾಯಕವಾಗಿದ್ದರೆ, ಅಥವಾ ಅವರಿಗೆ ಒಂದು ರೀತಿ ಎಲ್ಲೋ ಒಂದಷ್ಟು ಈ ಥರ ಮಾಡಬಹುದು, ಮಾಡದವ್ರು ಇದ್ದಾರೆ
ಅಂತ ಅನಿಸಿದ್ರೆ ಇದು ಒಂದಷ್ಟು ಮಕ್ಕಳ ಮೇಲೆ ಅಥವಾ ಅವರ ಮನಸ್ಸಿನ ಮೇಲೆ ಪರಿಣಾಮ ಮಾಡಿದ್ರೆ ಯಾರೋ ಒಬ್ಬರಾದರೂ ಪ್ರಯತ್ನಗಳು ಮಾಡ್ಬೋದು, ಯಾರೋ ಒಬ್ಬರಾದರೂ ಬದುಕು ಕಟ್ಕೋಬೋದು. ಅವ್ರು ಯಾರು ಒಬ್ಬರು ಇಬ್ಬರು ಬದುಕು ಕಟ್ಕೊಂಡ್ರು ಕೂಡ ನಿಮ್ಮ ಪ್ರಯತ್ನ ಸಾರ್ಥಕತೆ ಪಡಿತದೆ. ಅನಿಕೇತನ ಚಾನಲ್ ನೋಡೋ ವೀಕ್ಷಕರಿಗೆ ನಾನು ನನ್ನ ಕುಟುಂಬದ ಪರವಾಗಿ ಮತ್ತು ನನ್ನ ಎಲ್ಲ ಬಂಧು ಬಳಗದ ಪರವಾಗಿ ನಾನು ಆಭಾರಿಯಾಗಿದ್ದೇನೆ. ನಿಮಗೂ ಕೂಡ ಆಭಾರಿಯಾಗಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ವಿಷಯ ಇದೆ. ನೀವೇ ಹೇಳ್ದಂಗೆ ಇದು ಅನಿಕೇತನದ ಪ್ರಯತ್ನ ಹೌದು. ಜೊತೆಗೆ ನಾನು ವೃತ್ತಿಯಲ್ಲಿ ಪ್ರಾಧ್ಯಾಪಕಿ ಆದ್ರೂ ಇದು ಪ್ರವೃತ್ತಿನೂ ಹೌದು. ಜೊತೆಗೆ ನನ್ನನ್ನ ನಂಬಿದ ಮತ್ತೆ ನಾನು ನಂಬಿದ ಕೆಲವೊಂದು ವ್ಯಕ್ತಿಗಳಿಗೋಸ್ಕರ ನಾನು ಕೊಡ್ತಾ ಇರುವಂತಹ ಸೇವೆ ಇದು ಯೂಟ್ಯೂಬ್ ನ ಮೂಲಕವಾಗಿ. ಇದಿಷ್ಟು ವಿಶೇಷತೆಗಳ ಜೊತೆಗೆ ಮತ್ತದೇ ಮಾತು, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನ ಮೀಟಿ ಎದೆಯ ಬಿರಿಯ ಭಾವ ಬೀಸಿ ಓ ನನ್ನ ಚೇತನ ಆಗುನಿ ಅನಿಕೇತನ. ಎಲ್ಲ ಚೇತನಗಳಿಗೆ ಅನಿಕೇತನಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.